ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಕೆಲವೊಬ್ಬರು ಐಬ್ರೋ ಸ್ವಲ್ಪ ಏನಂದರೆ ತಿಕ್ಕಾಗಿರೋದಿಲ್ಲ, ಅಥವಾ ಕೆಲವೊಂದು ಮಾರ್ಕ್ಸ್ಗಳಿರ್ಬೋದು. ನಮ್ಮ ಐಬ್ರೋ ಒಂದು ಗ್ರೋ ಆಗ್ತಾ ಇಲ್ಲ, ಹೇರ್ ಐಬ್ರೋ ಗ್ರೋ ಆಗ್ತಾ ಇಲ್ಲ ಹೇರು ಅಂತ ಇರ್ಬೋದು, ಅಥವಾ ಉದುರ್ತಾ ಇದೆ. ಕೆಲವೊಂದು ಸರಿ ನೋಡಬೇಕು, ಇಲ್ಲೆಲ್ಲ ಉದುರಿರುತ್ತೆ ಕೆಲವ್ರಿಗೆಲ್ಲ, ಆ ಥರ ಆಗ್ತಾ ಇದೆ ಅಂತ ಎಲ್ಲ ಒಂದಷ್ಟು ಇರ್ಬೋದು ಪ್ರಾಬ್ಲಮ್ಸ್ಗಳು. ಓಕೆನಾ, ಮನೆಯಲ್ಲೇ ಒಂದೆರಡು ಐಟಮಿಂದ, ಓಕೆನಾ, ನಾವು ತಲೆಗೆ ಯೂಸ್ ಮಾಡುವಂಥ ಒಂದೆರಡು ಆಯಿಲಿಂದ ಹೇಗೆ ನನ್ನ ಒಂದು ಐಬ್ರೋ ನೋಡ್ಬೋದು ಎಷ್ಟು ತಿಕ್ಕಾಗಿದೆ ಅಂದರೆ, ನನಗೆ ಐಬ್ರೋ ಮಾಡಿಸ್ಬಿಟ್ರೆ ನನ್ನ ಒಂದು ಮುಖಕ್ಕೆ ನನ್ನ ಐಬ್ರೋನೇ ಲುಕ್ಕು. ಓಕೆನಾ, ಅದೇ ಹೈಲೈಟಾಗಿ ಕಾಣ್ತಿರುತ್ತೆ. ಓಕೆನಾ, ಮೇ ಬಿ ಗರ್ಲ್ಸ್ಗೆ ಐಬ್ರೋ ಕಾಜಲ್ ಹಚ್ಚೋದ್ರಿಂದ ಹೈ ಆಗಿರ್ಬೋದು, ಮತ್ತು ಲಿಪ್ಸ್ಟಿಕ್, ಇದೇ ಲುಕ್ಕು, ಮೂರೇ ಲುಕ್ಕು ಅಂತ ಅಂದ್ಕೊತೀನಿ ನನಗೆ. ಓಕೆನಾ, ನಿಮಗೂ ನನ್ನ ಹಾಗೆ ಏನಾನ ಐಬ್ರೋ ಬೇಕು ಅಂತ ಅಂದರೆ ಏನು ಯೂಸ್ ಮಾಡ್ತೀರಾ? ಉದುರದೇ ಇರೋ ಹಾಗೆ ಅಥವಾ ಗ್ರೋ ಆಗೋ ಹಾಗೆ ಏನು ಯೂಸ್ ಮಾಡ್ಬೋದು ನಾವು? ದಟ್ಟಾಗಿ ಅಲ್ಲಲ್ಲೇ ಐಬ್ರೋ ದಪ್ಪ ಬೇಕು ಅಂದರೆ ಏನು ಮಾಡಬೇಕು? ಅಥವಾ ಸುಮ್ಮನೆ ನಾರ್ಮಲಾಗಿ ಉದುರದಲ್ಲೇ ಇರೋ ಹಾಗೆ ನಾವೇನು ಮಾಡಬೇಕು ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ. ಓಕೆನಾ, ನನ್ನಂಗೆ ನೀವು ಈ ತುಂಬ ಚೆನ್ನಾಗಿ ದಪ್ಪಗಿರೋ ಐಬ್ರೋ ನಿಮಗೂ ಬೇಕು ಅಂತ ಹೇಳಿದರೆ ಕೊನೆವರೆಗೂ ವಿಡಿಯೋ ನೋಡಿ. ಓಕೆನಾ, ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ನಿಮಗೆ ಯಾವ ಥರ ವಿಡಿಯೋ ಬೇಕು ಅಂಥೇಳಿ ನನ್ನ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬ್ಯೂಟಿ ಬಗ್ಗೆ ಆಗಿರ್ಬೋದು, ಮತ್ತು ಸ್ಕಿನ್ ಕೇರ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ನನಗೆ ಗೊತ್ತಿರೋ ನಾನು ತಿಳಿಸ್ಕೊಡ್ತೀನಿ. ಇಲ್ಲಾಂದರೆ ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಅಂತೇಳಿ. ಓಕೆನಾ, ಹಾಗೆಯೇ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆನಾ, ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆಯೇ ನಮ್ಮ ಒಂದು ಏನು ಇನ್ನೊಂದು ಏನು ಪಾಯಿಂಟು ಅಂತ ಹೇಳಿದ್ರೆ, ಈ ಥರ ಬ್ಲ್ಯಾಕ್ ಆಗಿರಬೇಕು ಅಂದ್ರೂ ಏನು ಮಾಡಬೇಕು ಅಂತೇಳಿ ಹೇಳ್ತೀನಿ. ಓಕೆನಾ, ಫಸ್ಟ್ ಪಾಯಿಂಟು, ನಿಮ್ಮ ಒಂದು ಐಬ್ರೋನ ಗ್ರೋತ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನೀವು ತಲೆಗೆ ಯೂಸ್ ಮಾಡುವಂತಹ ಪ್ಯಾರಾಚೂಟ್ ಅಥವಾ ಆಯಿಲ್ ಏನಿದೆ, ಕೊಬ್ಬರಿ ಎಣ್ಣೆ. ಓಕೆನಾ, ನೈಟ್ ಹೊತ್ತು ಫುಲ್ಲು ಮುಖ ಎಲ್ಲ ವಾಶ್ ಮಾಡಿದ್ಮೇಲೆ ಅಲ್ಲಿಗೆ ಸ್ವಲ್ಪ ಜಾಸ್ತಿ ಹಚ್ಕೊಳ್ಳಿ. ಓಕೆನಾ, ಆಯಿಲ್ ನೋಡ್ತಾ ಇದ್ದೀರಲ್ಲ, ಇದೇ ಪ್ಯಾರಾಚೂಟ್, ಬೇರೆ ಯಾವುದೂ ಅಲ್ಲ. ಓಕೆನಾ, ಇದೇ ಹೇರ್ ಯೂಸ್ ಮಾಡೋದು ನಾನು. ನನ್ನ ಒಂದು ಹೇರ್ ಗ್ರೋತಿಂಗ್ ಸೀಕ್ರೆಟ್ ಏನು ಅಂದರೂ ಸಹ ಇದೇನೆ. ಓಕೆನಾ, ನಾನು ಬಿಟ್ಟರೆ ಯಾವುದು ಯೂಸ್ ಮಾಡಲ್ಲ. ನಾನು ಏನಕ್ಕೂ ಇನ್ವೆಸ್ಟ್ ಮಾಡೋದಕ್ಕೂ ನಂಗೆ ಇಷ್ಟನೂ ಆಗಲ್ಲ, ನಾನು ಇನ್ವೆಸ್ಟು ಸಹ ಮಾಡೋದಿಲ್ಲ. ಓಕೆನಾ, ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದು ನಿಮ್ಮ ಒಂದು ಹೇರ್ ಗ್ರೋತಿಂಗಿಗೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಿಕ್ಕಾಗಿ ಬರಬೇಕು ಮತ್ತು ಉದುರುದಲ್ಲೇ ಇರೋ ಹಾಗೆ ಏನು ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಯಾವ ಆಯಿಲ್ ಅಂತ ಹೇಳ್ತೀನಿ. ಇದನ್ನು ನೀವೇನೇನು ಮಾಡಬೇಕು ಅಂದರೆ, ಇನ್ನೇನು ನಿಮ್ಮದು ಫುಲ್ಲು ಊಟ ಮುಗಿಸ್ಕೊಂಡು ಇನ್ನೇನು ಮಲ್ಗೋಕ್ಕೆ ಹೋಗ್ತಾ ಇದ್ರೆ, ಮುಖ ಫೇಸ್ ವಾಶ್ ಮಾಡ್ಕೊಂಡಿದ್ದೀವಿ, ಅಥವಾ ಡೈಲಿ ಸಂಜೆ ಹೊತ್ತು ಒಂದು ಮುಖ ಫೇಸ್ ವಾಶ್ ಮಾಡಿದ್ದೀವಿ ಅನ್ನೋರು ನೆಕ್ಸ್ಟ್ ಇದನ್ನು ಯೂಸ್ ಮಾಡ್ಬೋದು ನೀವು. ಓಕೆನಾ, ಮುಖಕ್ಕೆಲ್ಲ ಬೇಡ, ಜಸ್ಟ್ ಏನಿದೆ ಇಲ್ಲಿಗೆ ಹಿಂಗೆ ಅಪ್ಲೈ ಮಾಡ್ತಾ ಹೋಗಿ. ಸಿಂಪಲಾಗಿ ತೋರಿಸ್ತೀನಿ ನಾನು, ಜಾಸ್ತಿ ಎಲ್ಲ ಅಲ್ಲ, ಸ್ವಲ್ಪ. ಓಕೆನಾ, ಇದು ಏನಂದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ನನ್ನ ಥರನೇ ಇರ್ಬೋದು, ಕೆಲವರು ಇನ್ವೆಸ್ಟ್ ಮಾಡ್ದಲೇ ಇರೋರು ಇರಬಹುದು, ಅಂಥವ್ರಿಗೆ ಈ ವಿಡಿಯೋ ಅಂತಲೇ ಹೇಳ್ಬೋದು. ಸಿಕ್ಕಾಪಟ್ಟೆ ಇದಕ್ಕೂ ಪಾರ್ಕ್ಸ್ಗಳಾಗಿರ್ಬೋದು, ಮಗದೊಂದು ಎಲ್ಲ ಬಂದಿದೆ, ಕೆಮಿಕಲ್ಸ್ ಎಲ್ಲ ಬಂದಿದೆ. ಬಟ್ ಇದು ಈಸಿಯಾಗಿ ನಾವು ಯೂಸ್ ಮಾಡುವಂಥ, ನೋಡಿ ಇಷ್ಟು ತೊಗೊಂಡಿದ್ದೀನಿ ನಾನು. ಇದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ. ಓಕೆನಾ, ತುಂಬ ಹೇರ್ ಗ್ರೋತಿಂಗ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಸ್ವಲ್ಪ ನೀವು ಜಾಸ್ತಿನೇ ಹಚ್ಕೊಳ್ಳಿ. ನೈಟ್ ಮಲ್ಕೊತಾ ಇದ್ದೀರಾ ಅಂದರೆ ಈ ಥರ ನೀವು ಆಪೋಸಿಟಾಗಿ ಹಚ್ಚೋದ್ರಿಂದ ಫುಲ್ಲು ಒಳಗಡೆ ಎಲ್ಲ ಹೋಗುತ್ತೆ. ಓಕೆನಾ, ಆಯಿಲು ಫುಲ್ ಹೋಗುತ್ತೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಇಲ್ಲಿ ಈ ಶೇಪಲ್ಲಿದೆ, ಇಲ್ಲಿ ಈ ಶೇಪಲ್ಲಿರುತ್ತೆ. ಎಲ್ಲಿ ಆಪೋಸಿಟ್ ಇರುತ್ತೋ, ಇಲ್ಲ ಮೇಲ್ ಗ್ರೋತ್ ಆಗಿದ್ರೆ ಈ ಥರ ಕೆಳಗಡೆ ಹಂಗೆ ಹಚ್ಕೊಳ್ಳಿ. ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ.
ನೈಟ್ ಟೈಮ್ ಅಲ್ವಾ, ಎಲ್ಲೂ ಓಡಾಡೋದಿಲ್ಲ, ಏನಿಲ್ಲ, ಧೂಳಿರೋದಿಲ್ಲ. ಇನ್ನೇನು ಊಟ ಮಾಡಿ ಮಲ್ಕೊಳ್ಳೋದೆಲ್ಲ ಫೇಸ್ ವಾಶ್ ಮಾಡಿಕೊಂಡು ಈ ಥರ ಹಚ್ಕೊಳ್ಳೋದ್ರಿಂದ ನಿಮಗೆ ಹೇರ್ ಗ್ರೋತಿಂಗ್ ಅನ್ನೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಓಕೆನಾ? ಇದೊಂದು ನೀವು ಟ್ರೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಅಂತ ಬಂದರೆ, ಈ ನಿಮಗೆ ತುಂಬ ನಂತರ ಬ್ಲಾಕ್ ಬೇಕು ಅಂತ ಏನಾದ್ರು ನಿಮಗೆ ಇಷ್ಟ ಇದೆ, ಎಲ್ಲರಿಗೂ ಆಲ್ಮೋಸ್ಟ್ ಹೆಣ್ಮಕ್ಳಿಗೂ ಬ್ಯೂಟಿ ಅಂತ ಬಂದರೆ ಪ್ರತಿಯೊಂದರಲ್ಲೂ ತುಂಬ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ನಮ್ಮ ಥರ ಇರೋರಿಗೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಇರೋದ್ರಲ್ಲೇ ಕೆಲವೊಂದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೋದು ಅಂದರೆ ನನ್ನ ಒಂದು ಚಾನಲ್ ನೋಡ್ಬೋದು. ಈ ಥರ ಆಪೋಸಿಟ್ ಇದ್ದಾಗೂ ಹಚ್ಚಿ ಸ್ವಲ್ಪ ನೀಟಾಗಿ ಮಸಾಜ್ ಮಾಡ್ಕೊಳ್ಳಿ. ಓಕೆನಾ? ಜಾಸ್ತಿ ಐಬ್ರೋ ಹಚ್ಚೋದು ಮತ್ತು ಲೋ ಕ್ವಾಲಿಟಿ ಅಂತ ಕಾಜಲ್ಗಳ್ನ ಹಚ್ಚೋದು ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಅದರಿಂದನೂ ಸಹ ಏನು ನಿಮ್ಮ ಒಂದು ಐಬ್ರೋ ಗ್ರೋತಿಂಗ್ ಆಗೋದು ಸ್ಟಾಪ್ ಆಗ್ಬೋದು. ಹೇರ್ ಅನ್ನೋದು ಜಾಸ್ತಿ ಉದುರೋಗೋದು, ಹೇರ್ ಫಾಲ್ ಆಗಬಹುದು. ಓಕೆನಾ? ಇದೊಂದು ನೀವು ಮಾಡ್ಕೋಬೋದು. ನಾನು ನೆಕ್ಸ್ಟ್ ನಿಮಗೆ ಉದುರೋದಲ್ಲ, ಇದು ನಾನು ಬೆಳೆಯೋದಕ್ಕೆ ಹೇಳಿದೆ. ಉದುರೋದಿಲ್ವಾ ಅಂತಂದರೆ ಇದರಲ್ಲೂ ಉದುರೋದಿಲ್ಲ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇನ್ನು ನಿಮಗೆ ಪರ್ಟಿಕ್ಯುಲರ್ ಆಗಿ ಉದುರೋದಲ್ಲೇ ಇರೋ ಹಾಗೆ ನನ್ನಂಗೆ ದಪ್ಪಗಿರಬೇಕು ಐಬ್ರೋ ಅನ್ನೋರು ಹರಳೆಣ್ಣೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂಥ ವಿಷಯನೇ. ಹರಳೆಣ್ಣೆ ಹಚ್ಚಿದ್ರೂ ಆಯಿತು. ಅದು ಎರಡನ್ನೂ ಸಹ ಮಿಕ್ಸ್ ಮಾಡಿ ಹಚ್ಚಿದ್ರು ಆಯಿತು. ಸಿಕ್ಕಾಪಟ್ಟೆ ಬೇಗ ಗ್ರೋತ್ ಆಗುತ್ತೆ. ಓಕೆನಾ? ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸ್ಗಳು ಏನಾಗ್ಬಿಟ್ಟಿರುತ್ತೆ ಅಂದರೆ, ನಾವು ಒಂದು ಕಡೆ ಫಾರ್ ಎಕ್ಸಾಂಪಲ್ ನಾನು ಒಂದು ಕಡೆ ಐಬ್ರೋ ಮಾಡಿಸಿದ್ರೆ ಮತ್ತು ನಾನೆಲ್ಲೂ ಬೇರೆ ಕಡೆ ಮಾಡಿಸೋದಕ್ಕೆ ಹೋಗಲ್ಲ. ಆದಷ್ಟು ಅಲ್ಲೇ ಮಾಡಿಸೋದಕ್ಕೆ ಟ್ರೈ ಮಾಡ್ತೀನಿ. ಏನು ಮಾಡಿಬಿಡ್ತಾರೆ ಅಂದರೆ, ಇಲ್ಲ ಗ್ಯಾಪ್ ಜಾಸ್ತಿ ಕೊಟ್ಬಿಡ್ತಾರೆ. ನಾವು ಬರೀ ಎಕ್ಸ್ಟ್ರಾಸ್ ತೆಗೀರಿ ಅಂತ ಹೇಳಿದ್ರೆ ಮಾತ್ರ ದಪ್ಪಗೆ ಮಾಡ್ತಾರೆ. ಮೀಡಿಯಮಾಗಿ ಮಾಡಿಬಿಡಿ ಅಂದರೆ ತುಂಬ ಸಣ್ಣಗೆ ಮಾಡಾಕ್ಬಿಡ್ತಾರೆ. ಇದು ಈಗ ಸ್ಟಾರ್ಟಿಂಗ್ ಏನಾದರೂ ನೀವು ಐಬ್ರೋ ಮಾಡಿಸೋರು ನೀವು ಪಾರ್ಲರ್ಗೆ ಹೋಗೋದು ಅಥವಾ ನಾವು ಎಷ್ಟು ಹೇಳಿದ್ರು ಸಣ್ಣ ಮಾಡ್ತಾರೆ ಅನ್ನೋರು ಸಿಂಪಲಾಗಿ ಹೇಳಿ, ಮೇಡಮ್ ಎಕ್ಸ್ಟ್ರಾ ಮಾತ್ರ ತೆಗೀರಿ ಅಂತ ಹೇಳಿದ್ರೆ ಸಾಕು, ಅವರು ಈ ಶೇಪಲ್ಲೇ ಮಾಡ್ತಾರೆ. ಓಕೆನಾ? ನಿಮ್ಮ ಒಂದು ಶೇಪ್ ನೋಡಿಕೊಂಡು ಮಾಡ್ತಾರೆ. ಓಕೆನಾ? ನಾನು ಯಾವುದೇ ಒಂದು ಆಯಿಲ್ ಹಚ್ಚಿರೋದು ಬಿಟ್ಟರೆ ನಾನು ಯಾವ ಟೈಮಲ್ಲೂ ಸಹ ಐಬ್ರೋ ಪೆನ್ಸಿಲೆಲ್ಲ ಯೂಸ್ ಮಾಡಲ್ಲ. ರೇರು, ತುಂಬ ಯಾವುದಾನ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಅಂತಂದರೆ ಅಷ್ಟೇ. ಜಾಸ್ತಿ ಪೆನ್ಸಿಲ್ ಹಚ್ಚೋದಾಗಿರ್ಬೋದು, ಐಬ್ರೋ ಪೆನ್ಸಿಲ್ ಹಚ್ಚೋದಾಗಿರ್ಬೋದು, ಕಾಜಲ್ಗಳ್ನ ಆಗಿರ್ಬೋದು, ಇದು ಜಾಸ್ತಿ ಕಾಣಲಿ ಅಂತೇಳಿ. ಇನ್ನೊಂದು ನಾನು ನೋಡಿದ್ದೀನಿ, ಮಸ್ಕರನೂ ಸಹ ಹಚ್ಕೊತಾರೆ ಬ್ಲಾಕ್ ಬರಲಿ, ಬ್ಲಾಕ್ ಕಾಣಲಿ ಅಂತೇಳಿ. ಅದರಲ್ಲೂ ಸಹ ಸಿಕ್ಕಾಪಟ್ಟೆ ಕೆಮಿಕಲ್ಸ್ಗಳಿರುತ್ತೆ. ಹಾಗಾಗಿ ಅವುಗಳನ್ನ ಸಹ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಇದೊಂದು ಟಿಪ್ ನೀವು ಫಾಲೋ ಮಾಡ್ಕೊಳ್ಳಿ. ಓಕೆನಾ? ಜಾಸ್ತಿ ಕೆಮಿಕಲ್ಗಳನ್ನೆಲ್ಲ ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ತಲೆಗೆ ಯೂಸ್ ಮಾಡುವಂಥ ಈ ಆಯಿಲ್ಗಳನ್ನ ಇದಕ್ಕೆ ಯೂಸ್ ಮಾಡಿದರೆ ಸಾಕು. ಮತ್ತು ನೆಕ್ಸ್ಟು ನಾವು ಅಶ್ವಿನಿ ಏರ್ ಆಯಿಲ್ ಯೂಸ್ ಮಾಡ್ತೀವಿ, ಮತ್ತೊಂದು ಯೂಸ್ ಮಾಡ್ತೀವಿ ಅಂತ ಅದನ್ನು ತೊಗೊಂಬಂದು ಇಲ್ಲಿ ಹಚ್ಚಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನನ್ನಲ್ಲ ಅಂದರೆ ಪ್ಯಾರಾಚೂಟು ಚಿಕ್ಕದನ್ನು ಸಹ ಸಿಗುತ್ತೆ. ಓಕೆನಾ? ಎಷ್ಟು 10 ರುಪೀಸ್ ಏನೋ ಆಗುತ್ತೆ, ಅದನ್ನು ತೊಗೊಂಬಂದು ಇಟ್ಕೊಂಡು ಇದು ನೈಟ್ ಟೈಮ್ ಯೂಸ್ ಮಾಡಬೇಕು. ಇಲ್ಲ ನೀವು ಮನೆಯಿಂದ ಹೊರಗಡೆ ಹೋಗಲ್ಲ, ಅವತ್ತೆಲ್ಲ ಮನೆಯಲ್ಲೇ ಇರ್ತೀವಿ, ಆಫೀಸ್ ರಜಾ ಇದೆ, ಮತ್ತೊಂದು ಯಾವುದೇ ಒಂದು ರೀಸನ್ಗೆ ನಾವು ಮನೇಲಿ ಇರ್ತೀವಿ ಅನ್ನೋ ಒಂದು ಟೈಮಲ್ಲಿ ಇದನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ? ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ನಿಮ್ಮ ಒಂದು ಹೇರ್ ಚೆನ್ನಾಗಿ ಬೆಳಿಬೇಕು ಅಂತ ಹೇಳಿದರೆ ಪ್ಯಾರಾಚೂಟ್ ಯೂಸ್ ಮಾಡಿ ಐಬ್ರೋಗೆ. ನಮ್ಮ ಒಂದು ಹೇರು ಉದುರಬಾರ್ದು ಮತ್ತು ಬ್ಲಾಕ್ ಆಗಿರಬೇಕು ಅಂದರೆ ಏನು ಬುಡ ಗಟ್ಟಿ ಇರಬೇಕು ಅಂತ ಹೇಳಿದ್ರೆ ಹರಳೆಣ್ಣೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ಇದು ನಾನು ಟ್ರೈ ಮಾಡಿದ್ದೀನಿ, ನೋಡಿ ರಿಸಲ್ಟು ನಿಮ್ಮ ಮುಂದೆನೇ ಇದೆ. ಓಕೆನಾ? ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ಮಾಡಿದ್ದೀನಿ ಇದ್ರ ಬಗ್ಗೆ. ಓಕೆನಾ? ನಿಮ್ಮ ಒಂದು ಕಮೆಂಟ್ ಏನು ಯೂಸ್ ಆಗ್ತಿದೆಯಾ, ಏನು ಅನ್ನಿಸ್ತಾ ಇದೆ ಈ ಒಂದು ವಿಡಿಯೋ ಬಗ್ಗೆ, ನಿಮಗೇನಾದರೂ ಅನಿಸಿದ್ರೆ ಆದಷ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡ್ಕೊಳ್ಳಿ. ಓಕೆನಾ? ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟು ವಿಡಿಯೋ ಏನು ಮಾಡ್ತಾಯಿದ್ದೀನಿ ಅಂತಂದರೆ, ನನಗೆ ಬೇಬಿ ಆಗಿರೋದು ಸಿ ಸೆಕ್ಷನ್ ಆಗಿದ್ರೂ ನಾನು ಹೊಟ್ಟೆ ಎಲ್ಲ ಸ್ವಲ್ಪ ಹೇಗೆ ಕರಗಿಸಿದ್ದೀನಿ, ವೆಯ್ಟ್ ಲಾಸ್ ಎಲ್ಲ ಹೇಗಾಗಿದ್ದೀನಿ, ಬಾಣತನದಲ್ಲಿರೋರು ಹೇಗಿರಬೇಕು, ಯಾವ ಥರ ಆ್ಯಕ್ಟಿವ್ ಆಗಿರಬೇಕು ಅಂತೇಳಿ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನಾನು. ಓಕೆನಾ? ವಿಡಿಯೋ ಇಷ್ಟ ಆಗುತ್ತಲ್ಲ, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.